The next topic is factors affecting the design of rigid payments. So, what there are several factors which affects the design. Really, the first factor will be wheel load and its reputations. ಸೊ ರೆಪ್ಯುಟೇಷನ್ಸ್ ಜಾಸ್ತಿ ಆಗ್ತಾ ಹೋದಂಗೆ ನಿಮಗೆ ಏನಾಗ್ತಾ ಹೋಗುತ್ತೆ, ನಿಮಗೆ ಸ್ಟ್ರೆಸ್ಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಪೇಮೆಂಟ್ ಮೇಲೆ. ಆ್ಯಂಡ್ ಜನರಲಿ ಇಂಡಿಯಾದಲ್ಲಿ ನಾವು ವೀಲ್ ಲೋಡ್ನ 4100 kg ಅಂತ ಅಡಾಪ್ಟ್ ಮಾಡಿಕೊಂಡು ಡಿಸೈನ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಇಂಪ್ಯಾಕ್ಟ್ ಆಫ್ ಸ್ಟ್ರೆಸಸ್ ಏನಾಗುತ್ತೆ ಅಂದರೆ ನಿಮಗೆ ಎಸ್ಪೆಷಲಿ ಜಾಯಿಂಟ್ಸ್ ಮೇಲೆ ತುಂಬಾ ಎಫೆಕ್ಟ್ ಮಾಡ್ತಾ ಹೋಗುತ್ತೆ ಕಾಂಕ್ರೀಟ್ ಪೇಮೆಂಟಲ್ಲಿ. ಆ್ಯಂಡ್ ಇಟ್ ಕ್ಯಾನ್ ಬಿ ಮಿನಿಮೈಸ್ ಯೂಸಿಂಗ್ ದಿ ಲೋಡ್ ಟ್ರಾನ್ಸ್ಫರಿಂಗ್ ಡಿವೈಸಸ್ like and providing some reinforcement between the different slabs and by interlocking the different slabs of concrete pavement using some reinforcement. ಸೊ ಯೂಶುವಲಿ ನಾವೇನು ಮಾಡ್ತಾ ಹೋಗ್ತೀವಿ ಅಂತಂದರೆ, ನಿಮಗೆ ಯಾವಾಗ ಲೋಡ್ ಟ್ರಾನ್ಸ್ಫರ್ಗಳನ್ನ ನಾವು ಬಗ್ಗೆ ಮಾತಾಡ್ತಾ ಹೋಗ್ತೀವೋ, ನಿಮಗೆ ಸ್ಟ್ಯಾಟಿಕ್ ಇವುಗಳು ಬಂದಾಗ ವೀಲ್ ಲೋಡ್ಗಳು ಏನು ಮಾಡ್ತೀವಿ ಅಂದರೆ ಸ್ಟ್ರೆಸಸ್ಸು ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ 25% ನಾವು ಇನ್ಕ್ರೀಸ್ ಮಾಡಿ ನಾವು ಡಿಸೈನ್ ಮಾಡ್ತಾ ಹೋಗ್ತೀವಿ. ಅದೇ ಥರ ಏನಾಗುತ್ತೆ ಅಂತಂದರೆ, ಲೈಕ್ ನಿಮಗೆ ಏನಂತ ಹೇಳೋದು, ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ. ನಿಮಗೆ ಯಾವುದೋ ಮೂಮೆಂಟಲ್ಲಿರೋ ಲೋಡಿಂದನೂ ಕೂಡ ನಿಮಗೆ ಇಂಪ್ಯಾಕ್ಟ್ ಬರ್ತಾ ಹೋಗುತ್ತೆ. ಆ್ಯಂಡ್ ಸ್ಟ್ಯಾಟಿಕ್ ಲೋಡಲ್ಲಾದರೆ 25% ಜಾಸ್ತಿ ಮಾಡ್ತೀವಿ. ಅದೇ ನಿಮಗೆ ವೀಲ್ ಲೋಡ್ಗಳು ಮೂವ್ ಆಗಬೇಕಾದ್ರೆ ಒಂದು ಪರ್ಟಿಕ್ಯುಲರ್ ಪೇಮೆಂಟ್ ಮೇಲೆ ಏನಾದರೂ ಜಾಯಿಂಟ್ಸಲ್ಲಿ ನಿಮಗೆ ಲೋಡ್ ಟ್ರಾನ್ಸ್ಫರಿಂಗ್ ಡಿವೈಸಸ್ಗಳನ್ನ ನಾವು ಯೂಸ್ ಮಾಡಿಲ್ಲ ಅಂದಾಗ ಏನು ಮಾಡ್ತೀವಿ ಅಂದರೆ ಸ್ಟ್ರೆಸಸ್ನ 50% ಇನ್ಕ್ರೀಸ್ ಮಾಡಿ ನಾವು ಡಿಸೈನ್ ಮಾಡ್ತಾ ಹೋಗ್ತೀವಿ. ಸೊ ಪೇಮೆಂಟ್ ಪರ್ಫಾರ್ಮೆನ್ಸ್ ಡಿಸೈಡ್ ಆಗೋದೇ ನಿಮಗೆ ರಿಪಿಟೇಷನ್ಸ್ ಆಫ್ ಲೋಡು ಮತ್ತು ಅದರ ಮ್ಯಾಗ್ನಿಟ್ಯೂಡ್ ಮೇಲೆ. ನಿಮಗೆ ಫೆಟಿಗ್ ಏನಾದರೂ ಕಾಣಿಸ್ಕೊಳ್ತು ಅಂತಂದರೆ ನಿಮಗೆ ಅಲ್ಲಿಗೆ ಸರ್ವಿಸಬಿಲಿಟಿ ಕಂಡೀಷನ್ನು ಇಂಡೆಕ್ಸ್ ಕಷ್ಟ ಅಂದರೆ ಕಡಿಮೆ ಆಗ್ತಾ ಇದೆ ಅಂತ ಅರ್ಥ. ಸೊ ರಿಪಿಟೇಷನ್ಸ್ ಜಾಸ್ತಿ ಆಗ್ತಾ ಆಗ್ತಾ ಈ ಸರ್ವಿಸಬಿಲಿಟಿ ಇಂಡೆಕ್ಸು ಕಡಿಮೆ ಆಗ್ತಾ ಹೋಗುತ್ತೆ, ವಿಚ್ ವಾಟ್ ಟು ಸೇ ಇಂಡಿಕೇಟ್ಸ್ ಯು ದಟ್ ದ ಪೇಮೆಂಟ್ ಈಸ್ ಸಫರಿಂಗ್ ಫ್ರಮ್ ಫೆಟಿಗ್. ಸೊ ಬೈ ನೋಯಿಂಗ್ ದಿ ವಾಟ್ ಟು ಸೇ ಆ್ಯಂಡ್ ಒನ್ ಮೋರ್ ಥಿಂಗ್, ವೀಲ್ ಲೋಡ್ ಮತ್ತು ರಿಪಿಟೇಷನ್ ಬಗ್ಗೆ ಮಾತಾಡಬೇಕಾದ್ರೆ ನಾವು ಪ್ರೆಸೆಂಟ್ ಅಷ್ಟೇ ಮಾತಾಡಬಾರ್ದು. ಅಥವಾ ಇವತ್ತು ನಾವು ಡಿಸೈನ್ ಮಾಡ್ತಾ ಇದೀವಿ ಅಂದರೆ ಇವತ್ತಿನ ಲೋಡ್ಗಳು ಮತ್ತು ಇವತ್ತಿನ ಟ್ರಾಫಿಕ್ ಬಗ್ಗೆ ಮಾತಾಡಬಾರ್ದು. ಫ್ಯೂಚರಲ್ಲಿ ಏನು ಲೋಡ್ ಬರುತ್ತೆ, ಏನು ರಿಪಿಟೇಷನ್ಸ್ ಬರುತ್ತೆ, ಅದನ್ನು ತಲೆಯಲ್ಲಿ ಇಟ್ಕೊಂಡು ಮಾತಾಡಬೇಕು. ಸೊ ನಿಮಗೆಲ್ಲ ಗೊತ್ತಿದ್ದಂಗೆ ನಾವು ಫಾರ್ಮುಲಾ ಯೂಸ್ ಮಾಡಿ ಫಾರ್ಮುಲಾ ಯೂಸ್ ಮಾಡಿ ಪ್ರಿಡಿಕ್ಷನ್ ಮಾಡಿದ್ವಿ ಗೊತ್ತಾ, ಮತ್ತು ಇವುಗಳು ಎಲ್ಲ ಫಾರ್ಮುಲಾ ಯೂಸ್ ಮಾಡಿ 15 years ಅಥವಾ 3 years ಆದಮೇಲೆ ಎಷ್ಟು ಇವುಗಳಿರುತ್ತೆ, ಗ್ರೋತ್ ರೇಟ್ನ ಯೂಸ್ ಮಾಡಿ ಅಂತ ಪೇಮೆಂಟ್ ಡಿಸೈನ್ ಮಾಡ್ಬೇಕಾದ್ರೆ ಫ್ಲೆಕ್ಸಿಬಲ್ ಪೇಮೆಂಟ್ ಡಿಸೈನಲ್ಲಿ. ಸೊ ಇದೇ ಕಾರಣಕ್ಕೆ ಏನಕ್ಕೆ ಅಂತಂದರೆ, ಈಗ 20 ವರ್ಷ ಆದಮೇಲೆ ನಿಮಗೆ ಇದೇ ವೀಲ್ ಲೋಡ್ಗಳು ಮತ್ತು ಇಷ್ಟೇ ರಿಪಿಟೇಷನ್ಸ್ ಬರ್ತಾ ಇರಲ್ಲ, ಜಾಸ್ತಿ ಬರ್ತಾ ಇರುತ್ತೆ. ಆ್ಯಂಡ್ ಇಯರ್ ಟು ಇಯರ್ ನಿಮಗೆ ವೆಹಿಕಲ್ ಕೌಂಟು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ IRC ಗೈಡ್ಲೈನ್ಸ್ನ ಯೂಸ್ ಮಾಡ್ಕೊಂಡು ನಾವೇನು ಮಾಡ್ತಾ ಹೋಗ್ತೀವಿ ಅಂದರೆ ಡಿಸೈನ್ ಪೀರಿಯಡ್ನ 20 yearsಗೆ ನಾವು ರಿಸ್ಟ್ರಿಕ್ಟ್ ಮಾಡಿ, ಅಥವಾ 20 years ಅಂತ ತಗೊಂಡು ಅದಕ್ಕೆ ಆ್ಯಂಟಿಸಿಪೇಟ್ ಮಾಡಿ ಡಿಸೈನ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಗ್ರೋತ್ ರೇಟ್ನ ಬಂದು 7.5 ಅಂದರೆ 0.075 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರಿ, ಜ್ಞಾಪಕ ಇದೆಯಾ ಲೆಕ್ಕ ಮಾಡಬೇಕಾದ್ರೆ. ಸೊ ಆ ವ್ಯಾಲ್ಯೂನ ಯೂಸ್ ಮಾಡಿ ನಾವು ಮಾಡ್ತಾ ಹೋಗ್ತೀವಿ. ಆ್ಯಂಡ್ ವೀಲ್ ಲೋಡ್ ಆ್ಯಂಡ್ ಇಟ್ಸ್ ರಿಪಿಟೇಷನ್ ಬರೀ ಇವುಗಳೇ ಅಲ್ಲ ನಿಮಗೆ ಮ್ಯಾಟ್ರ್ ಆಗೋದು, ಪ್ರಾಪರ್ಟೀಸ್ ಆಫ್ ಸಬ್ಗ್ರೇಡ್ ಕೂಡ ನಿಮಗೆ ಮ್ಯಾಟ್ರ್ ಆಗ್ತಾ ಹೋಗುತ್ತೆ. ಸೊ ಬೇಸ್ಡ್ ಆನ್ ದಿ ಪ್ರಾಪರ್ಟೀಸ್ ಆಫ್ ಸಬ್ಗ್ರೇಡ್, ದಿ ಡಿಸೈನ್ ಆಲ್ಸೋ ಚೇಂಜಸ್ ಆರ್ ಇಟ್ ಎಫೆಕ್ಟ್ಸ್ ದಿ ಡಿಸೈನ್ ಆಫ್ ದಿ ರಿಜಿಡ್ ಪೇಮೆಂಟ್. ಯಾವ್ಯಾವುದು ಪ್ರಾಪರ್ಟೀಸ್ ಆಫ್ subgrade? These are all the properties of subgrade we are going to discuss ಅಂತಂದರೆ, the first one is the subgrade strength and other properties. Subgrade strength is what to say, ಅದನ್ನು ನಾವು ಹೆಂಗೆ ಮೆಜರ್ ಮಾಡ್ತಾ ಹೋಗ್ತೀವಿ ಅಂದರೆ ಅದರ ಬೇರಿಂಗ್ ಕೆಪಾಸಿಟಿ ಮೇಲೆ ನಾವು ಡಿಸೈಡ್ ಮಾಡ್ತಾ ಹೋಗ್ತೀವಿ. ಅಂದರೆ ಅದ್ರ ಮೇಲೆ ಬರೋಂಥ ಸಾಯಿಲ್
ಸಾರಿ ಅದ್ರ ಮೇಲೆ ಬರೋಂಥ ಸ್ಲ್ಯಾಬ್ ವೆಯ್ಟ್ನ ಅದು ಹೆಂಗೆ ಕೌಂಟ್ರಾಕ್ಟ್ ಮಾಡ್ತಾ ಹೋಗುತ್ತೆ ಅಥವಾ ಎಷ್ಟು ಮಟ್ಟಿಗೆ ಅದು ಬೇರ್ ಮಾಡ್ತಾ ಹೋಗುತ್ತೆ ಅಂತ ಅನ್ನೋದ್ರ ಮೇಲೆ ನಿಮಗೆ ಕಾಂಕ್ರೀಟ್ ಪೇಮೆಂಟ್ ಥಿಕ್ನೆಸ್ ಆಗಿರ್ಬೋದು ಮತ್ತು ಬೇರೆ ಬೇರೆ ಆಸ್ಪೆಕ್ಟ್ಸ್ ಡಿಸೈಡ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಸಬ್ಗ್ರೇಡ್ ಬೇರಿಂಗ್ ಸ್ಟ್ರೆಂತ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಸ್ಟ್ರೆಂತ್ ಏನಾಗಿರ್ಬೇಕು ಅಂದರೆ ಬೇರಿಂಗ್ ಕೆಪಾಸಿಟಿ ಯೂನಿಫಾರ್ಮ್ ಆಗಿರಬೇಕು. ಫಾರ್ ಎಕ್ಸಾಂಪಲ್, ಈಗ ನಾವು ಒಂದು ಕಿಲೋಮೀಟರ್ ಸ್ಟ್ರೆಚ್ನ ತೊಗೊಂಡ್ರೆ ನಿಮಗೆ ಒಂದು ಕಡೆ ವೀಕ್ ಸಾಯಿಲ್, ಒಂದು ಕಡೆ ಹಾರ್ಡ್ ಸ್ಟ್ಯಾಟಮ್ ಸಿಕ್ಕಿದಾಗ ನಮಗೆ ಡಿಸೈನು ತುಂಬ ಕಷ್ಟ ಆಗುತ್ತೆ. ಯಾವಾಗ ಯೂನಿಫಾರ್ಮ್ ಬೇರಿಂಗ್ ಕೆಪಾಸಿಟಿ ಇರುತ್ತೋ ಆವಾಗ ಡಿಸೈನು ತುಂಬ ಸಿಂಪಲ್ ಆಗಿರುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಬೇರಿಂಗ್ ಕೆಪಾಸಿಟಿನ ಮೆಜರ್ ಮಾಡಬೇಕು ಅಂದರೆ ಮಾಮೂಲಿ ಪ್ಲೇಟ್ ಬೇರಿಂಗ್ ಟೆಸ್ಟ್ಗಳನ್ನ ಯೂಸ್ ಮಾಡಿ ಯೂಶಲಿ 75 mm ಡಯಾ ಇರೋ ಪ್ಲೇಟ್ನ ಯೂಸ್ ಮಾಡಿ ಟೆಸ್ಟ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಮೇಜರಾಗಿ ನಾವು ಮೆಜರ್ ಮಾಡೋದೇನೆ ನಿಮಗೆ ಮಾಡ್ಯುಲಸ್ ಆಫ್ ಸಬ್ಗ್ರೇಡ್ ರಿಯಾಕ್ಷನ್ ಕೆ ಎನ್ ಕೆ. ಸೊ ಆ್ಯಂಡ್ ಒನ್ ಮೋರ್ ಥಿಂಗ್, ಈ ಬೇರಿಂಗ್ ಕೆಪಾಸಿಟಿ ಅನ್ನೋದು ಬರೀ ಲೋಡ್ ಒಂದೇ ಅಲ್ಲ, ಈ ಸ್ಟ್ರೆಸಸ್ಗಳು ಜನ್ರೇಟ್ ಆಗ್ತಾ ಹೋಗುತ್ತೆ ಡ್ಯೂ ಟು ಡಿಫಾರ್ಮೇಷನ್. ಅದನ್ನು ಬೆಂಡ್ ಅಂಡರ್ ದಿ ಬೆಂಡಿಂಗ್ ಆಫ್ ಸ್ಲ್ಯಾಬ್, ಇವುಗಳನ್ನೂ ಕೂಡ ನಿಮಗೆ ಇದನ್ನು ಕೂಡ ನಿಮಗೆ ಈ ಸಾಯಿಲ್ ಸಬ್ಗ್ರೇಡು ರೆಸಿಸ್ಟ್ ಮಾಡ್ತಾ ಹೋಗ್ಬೇಕು. ಆ್ಯಂಡ್ ದ ನೆಕ್ಸ್ಟ್ ಆಸ್ಪೆಕ್ಟ್ಸ್ ರಿಗಾರ್ಡಿಂಗ್ ಸಬ್ಗ್ರೇಡ್ ಅಂತಂದರೆ, ನಾವು ಬರೀ ಬೇರಿಂಗ್ ಕೆಪಾಸಿಟಿ ಒಂದೇ ಅಲ್ಲ, ಅದರ್ ಪ್ರಾಪರ್ಟೀಸ್ ಕೂಡ ನಿಮಗೆ ಎಫೆಕ್ಟ್ ಮಾಡ್ತಾ ಹೋಗುತ್ತೆ ಪೇಮೆಂಟ್ ಪರ್ಫಾರ್ಮೆನ್ಸ್ನ. ಅದರಲ್ಲಿ ಮೇಯ್ನ್ ಆಗಿ ಯಾವುದು ಅಂದರೆ ದ ಮೇಯ್ನ್ ಕ್ರೈಟೀರಿಯಾಸ್ ಡ್ರೈನೇಜ್ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಡ್ರೈನೇಜ್ ಪ್ರಾಪರ್ ಆಗಿಲ್ಲ ಅಂದರೆ ನಿಮ್ಗೆ ಏನಾಗುತ್ತೆ, ಸ್ಲ್ಯಾಬ್ಗಳ ಕೆಳಗೆ ನಿಮಗೆ ವಾಟರ್ ಕ್ಲಾಗ್ ಆಗುತ್ತೆ. ದೆನ್ ಜಾಯಿಂಟ್ಸಿಂದ ಹೆವಿ ಲೋಡ್ಗಳು ಬಂದಾಗ ಮಡ್ ಪಂಪಿಂಗ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನಿಮಗೆ. ಅಥವಾ ಫ್ರಾಸ್ಟ್ ಹೀವಿಂಗ್ ಆಗಿ ನಿಮಗೆ ಸ್ಲ್ಯಾಬ್ನೇ ಮೇಲೆ ಎತ್ಬಿಡ್ಬೋದು, ಅಪ್ಲಿಫ್ಟ್ ಮಾಡ್ಬೋದು. ಆ್ಯಂಡ್ ಇನ್ನೊಂದೇನು ಅಂತಂದರೆ, ನಿಮಗೆ ವಾಟರ್ ಕಂಟೆಂಟ್ ಇಂದಾಗಿ ಅಥವಾ ಮಾಯ್ಚರ್ ಕಂಟೆಂಟಿಂದಾಗಿ ವಾಲ್ಯೂಮೆಟ್ರಿಕ್ ಚೇಂಜಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ನಿಮಗೆ ಫ್ರಾಸ್ಟ್ ಆ್ಯಕ್ಷನ್ನ ಆಗೋಕ್ಕೆ ಕಾರಣ ಆಗೋದು. ಆ್ಯಂಡ್ ಪ್ರಾಪರ್ಟೀಸ್ ಆಫ್ ಸಬ್ಗ್ರೇಡಲ್ಲಿ ಒನ್ ಮೋರ್ ಪಾಯಿಂಟ್ ಏನು ಅಂದರೆ, ಸಬ್ಬೇಸ್ ಪ್ರೊವಿಷನ್ ಮಾಡ್ಬೋದು. ಸಬ್ಬೇಸ್ ಪ್ರೊವಿಷನ್ ಆರ್ ಒಮಿಷನ್. ಸಬ್ಬೇಸ್ ಈಸ್ ನಥಿಂಗ್ ಬಟ್ ಗ್ರ್ಯಾನ್ಯುಲರ್ ಲೇಯರ್ನ ಪ್ರೊವೈಡ್ ಮಾಡ್ತೀವಿ ಸಬ್ಗ್ರೇಡ್ ಮೇಲೆ. ಕಾಂಕ್ರೀಟ್ ಪೇಮೆಂಟ್ನ ಹಾಕೋಕ್ಕೂ ಮುಂಚೆ ಅದನ್ನು ಬೇಸ್ ಲೇಯರ್ ಅಂತ ಕೂಡ ಕರಿತೀವಿ ಇಲ್ಲಿ. ಸೊ ಇಟ್ ಅಫೆಕ್ಟ್ಸ್ ಆರ್ ಇಟ್ ಇನ್ಫ್ಲೂಯೆನ್ಸಸ್ ದಿ ಸ್ಟ್ರೆಂತ್ ಆಫ್ ದಿ ಸ್ಲ್ಯಾಬ್. ಬಟ್ ಅದನ್ನು ನಾವು ಎಲ್ಲೂ ಪರ್ಫೆಕ್ಟಾಗಿ ಅಥವಾ ಹಿಂಗೆ ಆಗುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ, ಅಥವಾ ಇದರಿಂದನೇ ಆಗ್ತಾ ಇದೆ ಅಂತ. ನೆಕ್ಸ್ಟ್ ಬಂದು ಪ್ರಾಪರ್ಟೀಸ್ ಆಫ್ ಕಾಂಕ್ರೀಟ್. Properties of concrete also affects the design of rigid pavement. So what are all the properties of concrete which affects the design of concrete slab anta nodakodre, the first one is strength of concrete. Strength of concrete, ಸ್ಟ್ರೆಂತ್ ಆಫ್ ಕಾಂಕ್ರೀಟ್ನ ಹೆಂಗೆ ನಾವು ಡಿಫೈನ್ ಮಾಡ್ತಾ ಹೋಗ್ತೀವಿ ಅಂದರೆ, ಇಲ್ಲೆಲ್ಲೂ ನಿಮಗೆ ಲೈಕ್ ಬಿಲ್ಡಿಂಗ್ ಆಗಲಿ ಅಥವಾ ಮೌಲ್ಡ್ ಟೆಸ್ಟ್ ಮಾಡ್ತೀವಲ್ಲ, ಆ ಥರ ಕಂಪ್ರೆಸಿವ್ ಫೇಲ್ಯೂರ್ಗಳು ತುಂಬಾ ಕಡಿಮೆ ಇಲ್ಲಿ. ಎಲ್ಲ ಕಡೆ ಇಲ್ಲಿ ಮೇಯ್ನಾಗಿ ಫೇಲ್ಯೂರ್ ಆಗೋದೆ ಕ್ರಷಿಂಗಿಂದಾಗಿ. ಸೊ ಕ್ರಷಿಂಗ್ ವ್ಯಾಲ್ಯೂನ ನಾವು ಮೇಯ್ನಾಗಿ ಡಿಫೈನ್ ಮಾಡ್ತಾ ಹೋಗ್ತೀವಿ, ಅದನ್ನು ಮಾಡ್ತಾ ಹೋಗ್ತೀವಿ, ಕಂಡುಹಿಡಿತಾ ಹೋಗ್ತೀವಿ. ಆ್ಯಂಡ್ IRC ಹೇಳೋ ಪ್ರಕಾರ ಮಿನಿಮಮ್ M40 ಯೂಸ್ ಮಾಡಿ ಅಂತ ಹೇಳ್ತಾರೆ ಅವರು ಗ್ರೇಡ್ನ. ಅಂದರೆ ಇನ್ ದ ಸೆನ್ಸ್ ಕ್ರಷಿಂಗ್ ಸ್ಟ್ರೆಂತ್ ಬಂದು M40 kg/cm² ಇರಬೇಕು ಅಂತ. ಆ್ಯಂಡ್ ಇದನ್ನು ನಾವು ಕಂಡುಹಿಡಿಯೋಕ್ಕೋಸ್ಕರ ಒಂದು ನೀವು ಸ್ಪೆಸಿಮನ್ನು ರೆಡಿ ಮಾಡಿ ಅದನ್ನು ಕಂಡುಹಿಡಿತಾ ಹೋಗ್ತೀವಿ. ಅದ್ರದ್ದು ಡೈಮೆನ್ಷನ್ ಬಂದು ಲೆಂತ್ 4 times ದ ಡೆಪ್ತ್ ಇರಬೇಕು. ಆ್ಯಂಡ್ ದೆನ್ ಲೋಡ್ನ ಸಪೋರ್ಟಿಂದ L/3 ಅಷ್ಟು ಸ್ಪೇಸ್ ಬಿಟ್ಟು ಅಪ್ಲೈ ಮಾಡಬೇಕು ಅಂತ. ಆ್ಯಂಡ್ ಫ್ಲೆಕ್ಚರಲ್ ಸ್ಟ್ರೆಂತ್ ಕೂಡ ಸ್ಟ್ರೆಂತ್ ಆಫ್ ಕಾಂಕ್ರೀಟ್ ಅಂತ ಬರ್ತಿದ್ದಂಗೆ ಕ್ರಷಿಂಗ್ ಸ್ಟ್ರೆಂತ್ ಒಂದ್ರ ಬಗ್ಗೆ ಅಷ್ಟೇ ಅಲ್ಲ, ಫ್ಲೆಕ್ಚರಲ್ ಸ್ಟ್ರೆಂತ್ ಬಗ್ಗೆ ಕೂಡ ಮಾತಾಡ್ತೀವಿ. ಆ್ಯಂಡ್ ಫ್ಲೆಕ್ಚರಲ್ ಸ್ಟ್ರೆಂತ್ನ ನಾವು ಯಾವುದರಿಂದ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂದರೆ ಮಾಡ್ಯುಲಸ್ ಆಫ್ ರಪ್ಚರಿಂದ ಮಾತಾಡ್ತೀವಿ. ಸೊ ಸ್ಟ್ರೆಂತ್ನ ಬಂದು ನಾವು ಇಲ್ಲಿ ಕ್ರಷಿಂಗ್ ಸ್ಟ್ರೆಂತ್ ಬಗ್ಗೆ
ಅಂತ ಹೇಳ್ತಾ ಹೋಗ್ತೀವಿ. ಆ್ಯಂಡ್ ಫ್ಲೆಕ್ಚರಲ್ ಸ್ಟ್ರೆಂತ್ನ ಬಂದು ನಿಮಗೆ ಮಾಡ್ಯುಲಸ್ ಆಫ್ ರಪ್ಚರಿಂದ ನಾವು ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಮೇಜರ್ ಸ್ಟ್ರೆಂತ್ ಆಫ್ ಕಾಂಕ್ರೀಟ್ ಅಂತ ಬರ್ತಿದ್ದಂಗೆ ಗೈನ್ ನಿಮಗೆ ಅಂದರೆ ಪ್ರಾಪರ್ಟೀಸಲ್ಲಿ ಬಂದರೆ ಮೇಜರ್ ಆಗಿ ಡಿಸ್ಕಸ್ ಮಾಡೋದೇ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಆರ್ ಎಲಾಸ್ಟಿಕ್ ಮಾಡ್ಯುಲಸ್ ಆಫ್ ಕಾಂಕ್ರೀಟ್. ಸೊ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ಇಟ್ ಇನ್ ಟರ್ನ್ ರೆಪ್ರೆಸೆಂಟ್ಸ್ ದಿ ರಿಲೇಟಿವ್ ಸ್ಟಿಫ್ನೆಸ್ ಆಫ್ ದಿ ಕಾಂಕ್ರೀಟ್. ಅದೇ ಇಲ್ಲಿ ಹೇಳಬೇಕು ಅಂದರೆ ರಿಲೇಟಿವ್ ಸ್ಟಿಫ್ನೆಸ್ ಆಫ್ ದಿ ಸ್ಲ್ಯಾಬ್. ಸೊ ಸ್ಟ್ಯಾಟಿಕ್ ಮೆಥಡ್ ಮತ್ತು ಡೈನಮಿಕ್ ಮೆಥಡ್ಗಳಿಂದ ನಾವು ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿನ ಕಂಡುಹಿಡಿತಾ ಹೋಗ್ತೀವಿ. ಆ್ಯಂಡ್ ಯೂಶಲಿ ಕಾಂಕ್ರೀಟ್ಗೆ ನಾವು ಇಲ್ಲಿ ಫ್ಲೆಕ್ಚರಲ್ ಸ್ಟ್ರೆಂತ್ 38 to 42 kg ಇರೋಂಥ kg/cm² ಇರೋಂಥ ಕಾಂಕ್ರೀಟ್ ಸ್ಲ್ಯಾಬ್ದು ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಬಂದು 3 × 10⁵ kg/cm² ಇರುತ್ತೆ ಅಂತ ನಾವು ಯೂಶಲಿ ಪ್ರಾಕ್ಟೀಸಲ್ಲಿ ಅಥವಾ ನಿಮಗೆ ಫೀಲ್ಡ್ ಎಕ್ಸ್ಪೆರಿಮೆಂಟಲ್ಲಿ ಸಿಕ್ಕಿರೋಂಥ ವ್ಯಾಲ್ಯೂಸ್ಗಳು ಇದು. ಆ್ಯಂಡ್ ಇದು ಬಿಟ್ಟು ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಬಿಟ್ಟು ನೆಕ್ಸ್ಟ್ ನಾವು ಟಾಪಿಕ್ ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಅಂದರೆ ಪಾಯ್ಸನ್ಸ್ ರೇಷಿಯೋ. ಸೊ ಪಾಯ್ಸನ್ಸ್ ರೇಷಿಯೋ ಕೂಡ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಯೂಶಲಿ ಇದನ್ನು ಕೂಡ ನಾವು ಸ್ಟ್ಯಾಟಿಕ್ ಮತ್ತು ಡೈನಮಿಕ್ ಮೆಥಡ್ಸಿಂದ ಯೂಸ್ ಮಾಡ್ತೀವಿ. ಸ್ಟ್ಯಾಟಿಕ್ ಮೆಥಡಿಂದ ಫೈಂಡ್ ಔಟ್ ಮಾಡಿರೋ ಲೈಕ್ ಪಾಯ್ಸನ್ಸ್ ರೇಷಿಯೋ ಬಂದು ಅರೌಂಡ್ 0.15 ಇರುತ್ತೆ. ಆ್ಯಂಡ್ ಡೈನಮಿಕ್ ಮೆಥಡ್ ಯೂಸ್ ಮಾಡಿದಾಗ ನಿಮಗೆ ಸಿಗೋಂಥದ್ದು 0.24 ಇರುತ್ತೆ. ಈ ವ್ಯಾಲ್ಯೂಸ್ನ ನಾವು ಯೂಸ್ ಮಾಡ್ತೀವಿ ಯೂಶಲಿ ಡಿಸೈನ್ಗೆ. ಆ್ಯಂಡ್ ಇದಲ್ಲದೆ ನೆಕ್ಸ್ಟ್ ಪ್ರಾಪರ್ಟಿ ಯಾವುದು ಅಂದರೆ ಕಾಂಕ್ರೀಟ್ದು ಶ್ರಿಂಕೇಜ್ ಪ್ರಾಪರ್ಟೀಸ್. ಸೊ ಆ್ಯಸ್ ವಿ ಆಲ್ ನೋ, ನಿಮಗೆ ಎಲ್ಲಿ ಇನಿಷಿಯಲ್ ಸ್ಟೇಜಲ್ಲಿ ನಾವು ಯೂಸ್ ಮಾಡ್ಬೇಕಾದ್ರೆ ಮಾಯ್ಶ್ಚರ್ ಕಂಟೆಂಟ್ನ ಯೂಸ್ ಮಾಡಿರ್ತೀವಿ. ಅದಾದಮೇಲೆ ಹೈಡ್ರೇಷನ್ ಆಫ್ ಸಿಮೆಂಟ್ ಆಗ್ತಾ ಹೋಗುತ್ತೆ ಮತ್ತು ಡ್ರೈ ಆಗ್ತಾ ಹೋಗುತ್ತೆ ವಾಟರ್ ಕಂಟೆಂಟ್. ಆವಾಗ ನಿಮಗೆ ಶ್ರಿಂಕೇಜ್ ಕಾಣಿಸ್ಕೊಳ್ಳುತ್ತೆ. ಶ್ರಿಂಕೇಜ್ ವಿಲ್ ಇಂಟರ್ನ್ ಡೆವಲಪ್ಸ್ ಸ್ಟ್ರೆಸಸ್. ಸೊ ಅದನ್ನು ನಾವು ಅವಾಯ್ಡ್ ಮಾಡೋದು ತುಂಬಾ ಕಷ್ಟ. ಸೊ ಚೇಂಜಸ್ ಇನ್ ಮಾಯ್ಶ್ಚರ್ ಕಂಟೆಂಟ್ ಮೀನ್ಸ್ ವಾಲ್ಯೂಮೆಟ್ರಿಕ್ ಚೇಂಜ್ಗಳು ಆಗ್ತಾ ಇದೆ ಅಂತ. ಸೊ ಇಟ್ ವಿಲ್ ಕಾಸ್ ದಿ ಶ್ರಿಂಕೇಜ್ ಆಫ್ ಸ್ಲ್ಯಾಬ್, ಎಕ್ಸ್ಪ್ಯಾನ್ಷನ್ ಆಫ್ ಸ್ಲ್ಯಾಬ್. ಒನ್ಸ್ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಅಥವಾ ಶ್ರಿಂಕೇಜ್ ಆಗ್ತಾ ಇದೆ ಅಂದರೆ ಅಲ್ಲಿ ನಿಮಗೆ ಸ್ಟ್ರೆಸಸ್ಗಳು ಜನ್ರೇಟ್ ಆಗ್ತಾ ಇದೆ ಅಂತ. ಇದು ಬಿಟ್ಟು ನೆಕ್ಸ್ಟ್ ಇನ್ನೊಂದು ಮೇಜರ್ ಟಾಪಿಕ್ ಯಾವುದು ಅಂದರೆ ಫೆಟಿಗ್. ಆ್ಯಸ್ ವಿ ಆಲ್ ನೋ ಸ್ಟ್ರಕ್ಚರಲ್ ಡ್ಯಾಮೇಜ್ ಆಗ್ತಿದ್ದಂಗೆ ನಿಮಗೆ ಏನಾಗ್ತಾ ಹೋಗುತ್ತೆ ಅಂದರೆ ರಿಪಿಟೇಟಿವ್ ಸ್ಟ್ರೆಸಸ್ ಬರೋದ್ರಿಂದ ಅದ್ರ ಸರ್ವಿಸಬಿಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಆ್ಯಂಡ್ ಸ್ಟ್ರೆಸ್ ರೇಷಿಯೋ ಜಾಸ್ತಿ ಆಗ್ತಿದ್ದಂಗೆ ನಿಮಗೆ ಕಾಂಕ್ರೀಟ್ ಏನಾಗುತ್ತೆ, ತುಂಬಾ ಜಾಸ್ತಿ ರಿಪಿಟೇಷನ್ಸ್ಗಳನ್ನ ಅದು ಕೈಲಿ ತಗೊಳಕ್ಕಾಗಲ್ಲ. ಸೊ ಕಡಿಮೆ ರಿಪಿಟೇಷನ್ಸ್ಗಳಿಗೆ ಫೇಲ್ ಆಗ್ತಾ ಹೋಗುತ್ತೆ. ಇದು ಸ್ಟ್ರೆಸ್ ರೇಷಿಯೋನ ನಾವು ಏನಂತ ಹೇಳ್ತೀವಿ ಅಂದರೆ 0.55ಗಿಂತ ಜಾಸ್ತಿ ಎಕ್ಸೀಡ್ ಆಗಬಾರ್ದು ಅಂತ ಹೇಳ್ತೀವಿ. ಆ್ಯಂಡ್ ಅದಕ್ಕಿಂತ ಕಡಿಮೆ ಇದ್ದಾಗ ಇಟ್ ವಿಲ್ ವಿತ್ಸ್ಟ್ಯಾಂಡ್ ದಿ ಅನ್ಲಿಮಿಟೆಡ್ ರಿಪಿಟೇಷನ್ಸ್ ಆಫ್ ಲೋಡ್. ಬಟ್ ವೆನ್ ಇಟ್ ಕ್ರಾಸಸ್ 0.55 ಇಟ್ ಕ್ಯಾರೀಸ್ ಆರ್ ಇಟ್ ಈಸ್ ಏಬಲ್ ಟು ವಿತ್ಸ್ಟ್ಯಾಂಡ್ ಓನ್ಲಿ ಫ್ಯೂ ರಿಪಿಟೇಷನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಅದಕ್ಕೆ ನಾವು ಡಿಸೈನ್ ಪರ್ಪಸ್ಗೆ ವ್ಯಾಲ್ಯೂನ 0.5ಗೆ ರಿಸ್ಟ್ರಿಕ್ಟ್ ಮಾಡಿ ಡಿಸೈನ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಇದಾದಮೇಲೆ ಇನ್ಯಾವ ಫ್ಯಾಕ್ಟರ್ಗಳು ನಮಗೆ ಎಫೆಕ್ಟ್ ಮಾಡ್ತಾ ಹೋಗುತ್ತೆ ಅಂದರೆ ಎಕ್ಸ್ಟರ್ನಲ್ ಕಂಡೀಷನ್ಸ್. ವಾಟ್ ಆರ್ ಆಲ್ ದ ಎಕ್ಸ್ಟರ್ನಲ್ ಕಂಡೀಷನ್ಸ್ ವಿಚ್ ಎಫೆಕ್ಟ್ಸ್ ದಿ ಡಿಸೈನ್ ಆಫ್ ಪೇಮೆಂಟ್ ಅಂತ ನೋಡಿದಾಗ ಅದರಲ್ಲಿ ದ ಫಸ್ಟ್ ಥಿಂಗ್ ಇಸ್ ಟೆಂಪರೇಚರ್ ಚೇಂಜಸ್. ಟೆಂಪರೇಚರ್ ಚೇಂಜಸ್ ಹೆಂಗೆ ಎಫೆಕ್ಟ್ ಮಾಡ್ತಾ ಹೋಗುತ್ತೆ ಅಂದರೆ ನಿಮಗೆ ಡಿಫ್ರೆನ್ಷಿಯಲ್ ಎಕ್ಸ್ಪ್ಯಾನ್ಷನ್ ಮತ್ತು ಕಂಟ್ರಾಕ್ಷನ್ನ ಮಾಡಿಸ್ತಾ ಹೋಗುತ್ತೆ. ಯಾವುದು ಟಾಪ್ ಮತ್ತು ಈ ಬಾಟಮ್ ಲೇಯರ್. ನಿಮಗೆ ಇಲ್ಲೇ ಬೇರೆ ಟೆಂಪ್ರೇಚರ್ ಇರುತ್ತೆ, ಇಲ್ಲೇ ಬೇರೆ ಟೆಂಪ್ರೇಚರ್ ಇರುತ್ತೆ. ಯೂಶ್ವಲಿ ನಿಮಗೆ ಟೆಂಪ್ರೇಚರ್ನ ಎಕ್ಸ್ಟೀರಿಯರ್ ಪೋರ್ಷನ್ಸ್ ವಿಲ್ ಬಿ ಹೈ ಡ್ಯೂರಿಂಗ್ ಸಮ್ಮರ್, ಅದೇ ವಿಂಟರಲ್ಲಿ ನಿಮಗೆ ವೈಸ್ ವರ್ಸ. ಸೊ ಇದೇನು ಮಾಡುತ್ತೆ ಅಂದರೆ ನಿಮಗೆ ವಾರ್ಪಿಂಗ್ನ ಶುರು ಮಾಡುತ್ತೆ. ಸೊ ವಾರ್ಪಿಂಗ್ ಈಸ್ ನಥಿಂಗ್ ಬಟ್ ಟ್ವಿಸ್ಟಿಂಗ್ ಆರ್ ಚೇಂಜ್ ಇನ್ ಶೇಪ್ ಆಫ್ ಸಮ್
ಎನಿ ಮೆಟೀರಿಯಲ್. ಸೊ ಇದನ್ನ ಹೆಂಗೆ ಅವಾಯ್ಡ್ ಮಾಡ್ತೀವಿ ಅಂತಂದರೆ ಸೆಲ್ಫ್ ವೆಯ್ಟಿಂದ ಇದು ಅವಾಯ್ಡ್ ಆಗ್ತಾ ಹೋಗುತ್ತೆ. ಮತ್ತು ಫ್ರಿಕ್ಷನ್ ಜನ್ರೇಟ್ ಆಗಿರುತ್ತೆ ನಿಮಗೆ ಲೋಡ್ ಟ್ರಾನ್ಸ್ಫರ್ ಆಗ್ಬೇಕಾದ್ರೆ. ಅಂದರೆ ಲೈಕ್ ಈಗ ಎರಡು ಸ್ಲ್ಯಾಬ್ ಇದೆ ಅಂದರೆ ರೀಇನ್ಫೋರ್ಸ್ಮೆಂಟ್ ಇರುತ್ತೆ. ಸೊ ಇವುಗಳು ಅವಾಯ್ಡ್ ಮಾಡ್ತಾ ಹೋಗುತ್ತೆ ನಿಮಗೇನೋ ವರ್ಕ್ ಮಾಡೋದು. ಬಟ್ ಇದರಿಂದಾಗೇ ಕೂಡ ನಿಮಗೆ ಸ್ಟ್ರೆಸ್ಗಳು ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ಲೋಡ್ ಟ್ರಾನ್ಸ್ಫರಿಂದ ಏನು ನಿಮಗೆ ಲೋಡ್ ಟ್ರಾನ್ಸ್ಫರ್ ಆಗಲಿ ಅಂತ ಏನು ಗ್ಯಾಡ್ಜೆಟ್ಸ್ನ ಪ್ರೊವೈಡ್ ಮಾಡಿರ್ತೀವಿ ಅದರಿಂದನೇ ನಿಮಗೆ ಸ್ಟ್ರೆಸ್ಗಳು ಜನ್ರೇಟ್ ಆಗ್ತಾ ಹೋಗುತ್ತೆ. ಸೊ ಎಕ್ಸ್ಪ್ಯಾನ್ಷನ್ ಆ್ಯಂಡ್ ಕಾಂಟ್ರಾಕ್ಷನ್ ಕೂಡ ಏನು ಅವುಗಳಿಂದ ಕೂಡ ನಿಮಗೆ ಸ್ಟ್ರೆಸ್ಸು ಜನ್ರೇಟ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಸಬ್ಗ್ರೇಡ್ ಮತ್ತು ಸ್ಲ್ಯಾಬ್ ಮಧ್ಯೆ ಇರೋ ಫ್ರಿಕ್ಷನಿಂದ ಕೂಡ ನಿಮಗೆ ಸ್ಟ್ರೆಸ್ಸಸ್ಸು ಜನ್ರೇಟ್ ಆಗ್ತಾ ಹೋಗುತ್ತೆ. ಸೊ ಎಕ್ಸ್ಪ್ಯಾನ್ಷನ್ ಕಾಂಟ್ರಾಕ್ಷನ್ ಆಗ್ತಾ ಇದೆ ಸ್ಲ್ಯಾಬ್ ಅಂತಿದ್ದಂಗೆ ನಿಮಗೆ ಏನು ಅಲ್ಲಿ ಫ್ರಿಕ್ಷನ್ ಮೂಮೆಂಟ್ ಇದೆ ಅಂತ, ಫ್ರಿಕ್ಷನ್ ಜನ್ರೇಟ್ ಆಗ್ತಾ ಇದೆ ಅಂತ. ಸೊ ಟೆಂಪ್ರೇಚರ್ ಚೇಂಜಸ್ ಇಸ್ ಆಲ್ಸೋ ಒನ್ ಆಫ್ ದಿ ಮೇಜರ್ ಕ್ರೈಟೀರಿಯಾ. ಇದು ಬಿಟ್ಟರೆ ಫ್ರಿಕ್ಷನ್ ಬಿಟ್ವೀನ್ ಬೇಸ್ ಸ್ಲ್ಯಾಬ್ ಆ್ಯಂಡ್ ಸಬ್ ಬೇಸ್. ಸೊ ಸ್ಲ್ಯಾಬ್ ಮತ್ತು ಸಬ್ ಬೇಸ್ ಮಧ್ಯೆ ಇರೋ ಫ್ರಿಕ್ಷನ್ ಕೂಡ ನಿಮಗೆ ಏನಾಗುತ್ತೆ, ಏನು ರಿಸ್ಟ್ರೈನು ನಿಮಗೆ ಸ್ಲ್ಯಾಬ್ ಮೇಲೆ ಬರ್ತಾ ಇದೆ ಅದು ಅಥವಾ ಅದರಲ್ಲಿ ಆಗೋಂಥ ಚೇಂಜಸ್ ಮೇಲೆ ಹೆಂಗೆ ಇದು ರಿಸ್ಟ್ರೈನ್ ಮಾಡ್ತಾ ಹೋಗುತ್ತೆ ಅದನ್ನು ಅಂತ ಹೇಳ್ಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಅಂತಂದರೆ ನಿಮಗೆ ಲೈಕ್ ಫ್ರಿಕ್ಷನ್ನಲ್ಲಿ ಎರಡು ಥರ ಏನೋ ಇಲ್ಲಿ ನಾವು ನೋಡ್ತಾ ಹೋಗ್ತೀವಿ ಯೂಶ್ವಲಿ. ಅದರಲ್ಲಿ ಒಂದು ಏನು ಮಾಡಿರ್ತೀವಿ ಅಂತಂದರೆ ಈ ಸಬ್ಬೇಸ್ ಮತ್ತು ಈ ಏನು ಸಾಯಿಲ್ ಇವುಗಳ ಮಧ್ಯೆ ಒಂದು ವಾಟರ್ ಪ್ರೂಫಿಂಗ್ ಲೇಯರ್ನ ಪ್ರೊವೈಡ್ ಮಾಡಿರ್ತೀವಿ. ವಾಟರ್ ಪ್ರೂಫಿಂಗ್ ಲೇಯರ್ ಏನೋ ಒಂದು ಲೈಕ್ ಲೇಯರ್ ಪ್ರೊವೈಡ್ ಮಾಡಿರ್ತೀವಿ. ಅದು ನಿಮಗೆ ಈ ಸ್ಲ್ಯಾಬ್ಗೆ ಸ್ಮೂತ್ ಸರ್ಫೇಸ್ನ ಪ್ರೊವೈಡ್ ಮಾಡುತ್ತೆ. ಸೊ ಫ್ರಿಕ್ಷನ್ನು ತುಂಬಾ ಕಡಿಮೆ ಇರುತ್ತೆ. ನಿಮಗೆ ವಾಟರ್ ಬೌಂಡ್ ಮೆಕೆಡಮ್ ಆಗಿರ್ಬೋದು ಅಥವಾ ಏನೋ ಸಾಯಿಲ್ ಗ್ರಾವೆಲ್ ಮಿಕ್ಸ್ ಆಗಿರ್ಬೋದು. ಸೊ ಇವೆಲ್ಲ ನಿಮ್ಗೆ ಏನು ಮಾಡ್ತಾ ಹೋಗ್ತವೆ ಅಂತಂದರೆ ಇಟ್ ವಿಲ್ ಆಫರ್ ಯು ಲೈಕ್ ಈವನ್ ದ ರೋಲ್ಡ್ ಇನ್ ಕಾಂಕ್ರೀಟ್ ಆಗಿರ್ಬೋದು ಮೋರ್ ರಫ್ನೆಸ್. ಆ್ಯಂಡ್ ರಫ್ನೆಸ್ ಏನಕ್ಕೆ ಇಷ್ಟೊಂದು ಇಂಪಾರ್ಟೆಂಟು ಅಥವಾ ಫ್ರಿಕ್ಷನ್ ಏನಕ್ಕೆ ಇಷ್ಟೊಂದು ಇಂಪಾರ್ಟೆಂಟು ಅಂದರೆ ದಿಸ್ ಇನ್ ಟರ್ನ್ ಡಿಸೈಡ್ಸ್ ದಿ ಸ್ಪೇಸಿಂಗ್ ಆಫ್ ಜಾಯಿಂಟ್ಸ್. ಸೊ ಜಾಯಿಂಟ್ಗಳು ಏನೋ ಕಾಂಕ್ರೀಟ್ ಸ್ಲ್ಯಾಬ್ ಮಧ್ಯೆ ಬರೋಂಥ ಜಾಯಿಂಟ್ನ ಇವು ನಿಮಗೆ ಡಿಸೈಡ್ ಮಾಡ್ತಾ ಹೋಗ್ತವೆ. ಆ್ಯಂಡ್ ವಾಟರ್ ಪ್ರೂಫಿಂಗ್ ಲೇಯರ್ ಪ್ರೊವೈಡ್ ಮಾಡಿದಾಗ ನಿಮಗೆ the frictions will be less and a smooth layer will be present. So next one is joints. So one more major criteria or the thing which affects design is joint. So joints na ನಾವು ಪ್ರೊವೈಡ್ ಮಾಡೋ ಮೇನ್ ಉದ್ದೇಶ ಬಂದು ಈ ಎಕ್ಸ್ಪ್ಯಾನ್ಷನ್ ಆಗಿರ್ಬೋದು, ಕಾಂಟ್ರಾಕ್ಷನ್ ಆಗಿರ್ಬೋದು, ವಾರ್ಪಿಂಗ್ ಸ್ಟ್ರೆಸಸ್ ಇವುಗಳೆಲ್ಲ ಏನು ಬರ್ತಾ ಇದೆ ಅದನ್ನ ಏನು ಕೌಂಟರ್ಯಾಕ್ಟ್ ಮಾಡೋಕ್ಕೋಸ್ಕರ ನಾವು ಇದನ್ನು ಪ್ರೊವೈಡ್ ಮಾಡ್ತೀವಿ. ಆ್ಯಂಡ್ ವಿಡ್ತ್ ಆಫ್ ದ ಕಾಂಕ್ರೀಟ್ ಪೇಮೆಂಟ್ ಡಿಪೆಂಡ್ಸ್ ಆನ್ ದಿ spacing between the longitudinal joints. Okay, and the length of the concrete pavement depends on the spacing between the contraction joints. ಸೊ ವಿಡ್ತ್ ಒಂದು ಏನೋ ಪೇಮೆಂಟ್ ವಿಡ್ತ್ ಬಂದು ಲಾಂಗಿಟ್ಯೂಡಿನಲ್ ಜಾಯಿಂಟ್ಸ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಲೆಂತ್ ಬಂದು ಕಾಂಟ್ರಾಕ್ಷನ್ ಜಾಯಿಂಟ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಟೆಂಪ್ರೇಚರ್ ಡಿಫ್ರೆನ್ಸಸ್ಗಳಿಂದ ನಿಮ್ಗೆ ಏನಾಗ್ತಾ ಹೋಗುತ್ತೆ ಅಂದರೆ ಲೈಕ್ ವಾಟ್ ಟು ಸೇ ರ್ಯಾಪಿಂಗ್ ಸ್ಟ್ರೆಸಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಇದನ್ನು ಕೂಡ ಇಂಟರ್ ನಿಮಗೆ ಯಾವುದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ಅಂದರೆ ಲೆಂತ್ ಆ್ಯಂಡ್ ವಿಡ್ತ್ ಆಫ್ ದಿ ಸ್ಲ್ಯಾಬ್. So joints are very important and the spacing between the joints decides the all other what to say criteria. And one more thing ಏನು ಅಂದರೆ ಲೊಕೇಶನ್ ಆಫ್ ಏನು ಜಾಯಿಂಟ್ಸ್ ಕೂಡ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲ ಅಂದರೆ ನಿಮ್ಗೆ ಏನಾಗುತ್ತೆ ಅಂದರೆ ಎಲ್ಲೋ ಒಂದು ಕಡೆ ನೀವು ಇಂಪ್ರಾಪರಾಗಿ ಇದು ಮಾಡಿದಾಗ ಕಂಟ್ರಾಕ್ಷನ್ ಜಾಯಿಂಟ್ಸ್ಗಳನ್ನ ಆಗ್ಬೋದು, ಬೇರೆ ಯಾವ ಥರ ಜಾಯಿಂಟ್ಸು ಅದು ನಿಮಗೆ ಯೂಸಿಗೆ ಬರೋದಿಲ್ಲ. ಎಲ್ಲಿ ನೀವು ಪ್ರಾಪರಾಗಿ ಅದನ್ನು ಸ್ಪೇಸಿಂಗ್ ಮಾಡ್ತಾ ಹೋಗಬೇಕು ಮತ್ತು ಅರೇಂಜ್ ಮಾಡ್ತಾ ಹೋಗಬೇಕು ಜಾಯಿಂಟ್ಸ್ಗಳನ್ನ. ಅದರ್ವೈಸ್ ಸ್ಟ್ರೆಸಸ್ ಇಂಡ್ಯೂಸ್ ವಿಲ್ ಬಿ ವೇ ಮೋರ್ ಹೈಯರ್ ದ್ಯಾನ್ ದಿ ಎಕ್ಸ್ಪೆಕ್ಟೆಡ್ ಒನ್. ಆ್ಯಂಡ್ ದ ಲಾಸ್ಟ್ ಒನ್ ಇಸ್ ರೀಇನ್ಫೋರ್ಸ್ಮೆಂಟ್. ಸೊ ಕಾಂಕ್ರೀಟ್ ಪೇಮೆಂಟ್ ಅಂತಿದ್ದಂಗೆ ರೀಇನ್ಫೋರ್ಸ್ಮೆಂಟ್ ಇರಲೇಬೇಕು ಅಂತ ಇಲ್ಲ. ದೇರ್ ಆರ್ ಟೂ ಕ್ರೈಟೀರಿಯಾ. ಒಂದು ಬಂದು ರೀಇನ್ಫೋರ್ಸ್ಡ್ ಕಾಂಕ್ರೀಟ್ ಸ್ಲ್ಯಾಬ್ ಆ್ಯಂಡ್ ಅದರ್ ಒನ್ ಈಸ್ ಅನ್ರೀಇನ್ಫೋರ್ಸ್ ಕಾಂಕ್ರೀಟ್ ಸ್ಲ್ಯಾಬ್. ಸೊ ಎರಡು ಥರನೂ ನಾವು ಯೂಸ್ ಮಾಡ್ತಾ ಹೋಗ್ತೀವಿ.
and the providing of reinforcement decides the, what to say, strength or the properties of slab to a larger extent. ಸೊ ಫಂಕ್ಷನ್ ಆಫ್ ರಿಇನ್ಫೋರ್ಸ್ಮೆಂಟ್ ಬಂದೇನೆ ನಮಗೇನು, ಏನಕ್ಕೆ ನಾವು ಏನು ರಿಇನ್ಫೋರ್ಸ್ಮೆಂಟ್ ಪ್ರೊವೈಡ್ ಮಾಡ್ತಿರ್ತೀವಿ ಅಂದರೆ, ನಿಮಗೆ ರೆಸಿಸ್ಟಿಂಗ್ ಮೂಮೆಂಟ್ ಜಾಸ್ತಿ ಆಗಬಾರ್ದು ಅಂತ ಸ್ಲ್ಯಾಬ್ ಸ್ಟ್ರೆಂತ್ ಪ್ರೊವೈಡ್ ಮಾಡೋದಕ್ಕೆ. ಆ್ಯಂಡ್ ಏನು ನಾವು ಮೇಯ್ನಾಗಿ ಏನು ರಿಇನ್ಫೋರ್ಸ್ಮೆಂಟ್ನ ಪ್ರೊವೈಡ್ ಮಾಡೋದೇನೆ ಕ್ರ್ಯಾಕ್ಸ್ಗಳು ಫಾರ್ಮ್ ಆಗದೆ ಹೋಗಲಿ ಅಂತ, ಅಥವಾ ಈ ಕ್ರ್ಯಾಕ್ಗಳು ಫಾರ್ಮ್ ಆಗಿದ್ದು ಓಪನಿಂಗ್ ಅಪ್ ಆಗದೆ ಹೋಗಲಿ ಅಂತ. ಎಲ್ಲ ಕೆಲವು ಕಡೆ ನಿನ್ನೆ ನೀವು ನೋಡಿರ್ಬೋದು, ಫುಲ್ ಡೆಪ್ತ್ ಲಾಸ್ಟ್ ವಿಡಿಯೋದಲ್ಲಿ ಫುಲ್ ಡೆಪ್ತ್ ರಿಪೇರ್ ಅವುಗಳ ಬಗ್ಗೆ ಎಲ್ಲ ಮಾತಾಡಿದ್ವಿ. ನಾವೇನಾದ್ರು ರಿಇನ್ಫೋರ್ಸ್ಮೆಂಟ್ ಪ್ರೊವೈಡ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ, ಒಂದು ಕ್ರ್ಯಾಕ್, ಈಗ ಫಾರ್ ಎಕ್ಸಾಂಪಲ್ ಬಾಟಮಲ್ಲಿ ಡೆವಲಪ್ ಆಗಿದ್ದ ಕ್ರ್ಯಾಕ್ ಅಪ್ವರ್ಡ್ ಮೂಮೆಂಟ್ ಈಸಿಯಾಗಿ ಏನಾದ್ರು ಮೂವ್ ಆಗ್ತಾ ಹೋಗುತ್ತೆ, ಅಥವಾ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾವೆಲ್ ಆಗ್ತಾ ಹೋಗುತ್ತೆ. ಸೊ ರಿಇನ್ಫೋರ್ಸ್ಮೆಂಟ್ ಇದ್ದಾಗ ಏನೋ ಫ್ಲೆಕ್ಚರಲ್ ಇವುಗಳನ್ನೆಲ್ಲ ಕೌಂಟ್ರಾಕ್ಟ್ ಮಾಡ್ತಾ ಹೋಗುತ್ತೆ, ಅಥವಾ ಟೆನ್ಸೈಲ್ ಫೋರ್ಸಸ್ಗಳನ್ನೆಲ್ಲ ಇದು ನಲಿಫೈ ಮಾಡ್ತಾ ಹೋಗುತ್ತೆ. ಆ್ಯಂಡ್ ಸಿನ್ಸ್ ಏನೋ ಕ್ರ್ಯಾಕಿಂಗ್ ಸ್ಟಾರ್ಟ್ಸ್ ಅಟ್ ಹೈಯರ್ ಟೆನ್ಸೈಲ್ ಸ್ಟ್ರೆಸಸ್, ಆ್ಯಂಡ್ ಹೈಯರ್ ಟೆನ್ಸೈಲ್ ಸ್ಟ್ರೆಸಸ್ ಬಂದು ಟಾಪ್ ಲೇಯರಲ್ಲಿ ಅರೈವ್ ಆಗೋದ್ರಿಂದ ನಾವೇನು ಮಾಡ್ತೀವಿ ಅಂದರೆ, ಇಂಡಿಯಾದಲ್ಲಿ ಯೂಶ್ವಲಿ 50 mm ಟಾಪ್ ಸರ್ಫೇಸಿಂದ 50 mm ಬಿಟ್ಟು ನಾವು ರಿಇನ್ಫೋರ್ಸ್ಮೆಂಟ್ಗಳನ್ನ ಅಲ್ಲೇ ಏನೋ ಪ್ರೊವೈಡ್ ಮಾಡ್ತಾ ಹೋಗ್ತೀವಿ. ಸೊ ದಿಸ್ ಎಂಡ್ಸ್ ದಿ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದಿ ಡಿಸೈನ್ ಆಫ್ ರಿಜಿಡ್ ಪೇಮೆಂಟ್ಸ್. ಆ್ಯಂಡ್ ಇನ್ನು ಜಾಯಿಂಟ್ಸ್ಗಳ ಬಗ್ಗೆ ಒಂದೇ ಒಂದು ಜಾಯಿಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ರೆ, ಟೈಪ್ಸ್ ಆಫ್ ಜಾಯಿಂಟ್ಸ್ ಬಗ್ಗೆ ಆ್ಯಂಡ್ ಇಟ್ಸ್ ರಿಕ್ವೈರ್ಮೆಂಟ್ಸ್, ನಿಮಗೆ ಈ ಮಾಡ್ಯೂಲ್ 5 ಕಂಪ್ಲೀಟ್ ಆಗುತ್ತೆ. ಥ್ಯಾಂಕ್ ಯು.